ಅತ್ತೆವಾ ಕಾಫಿ ತಗೊಳ್ಳಿ. ನನಗೇನು ಬೇಡ. ಯಾಕತ್ತೆವ ಈಗ ಮಾಡ್ತಿದ್ದೀರಾ? ರುದ್ರ ಬಾಬನ್ ಮದುವೆ ಆದಾಗಿಂದ ನೀವೇನು ಊಟ ತಿಂಡಿನೇ ಮಾಡ್ತಿಲ್ಲ. ನೀವು ಹೀಗೆ ಮಾಡಿದ್ರೆ ನಮಗೆಲ್ಲ ಬೇಜಾರಾಗಲ್ವಾ? ನನಗೇನು ಮಾತಾಡೋಕೆ ಇಷ್ಟ ಇಲ್ಲ. ನಿಮ್ದಮ್ಮಯ್ಯ ಅಂತೀನಿ. ಕಾಫಿ ತಗೊಳ್ಳಿ. ಅಲ್ಲೇ ಇಟ್ಬಿಡು. ಅತ್ತೆವಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಗೊತ್ತಿದ್ದೋ ಗೊತ್ತಿಲ್ದೇನೋ ಟೀಚರ್ ಅಮ್ಮ ಈ ಮನೆ ಹಿರಿ ಮಗನ್ನ ಮದುವೆ ಆಗಿದ್ದಾರೆ. ಒಂದ್ಸಲ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ಮೇಲೆ ಅದನ್ನ ಬದಲಾಯಿಸೋಕ್ಕೆ ಯಾರಿಂದನೂ ಆಗಲ್ಲ. ಆಗಿದ್ದಾಗೋಯ್ತು. ಅವಳನ್ನ ಈ ಮನೆ ಹಿರಿ ಸೊಸೆ ಅಂತ ಒಪ್ಕೊಂಡ್ಬಿಡಿ. ಹೆಂಗೆ ಒಪ್ಕೊಳ್ಳಿ? ಹೆಂಗಮ್ಮಿ ಒಪ್ಕೊಳ್ಳಿ? ಅವಳು ನನ್ನ ಹಿರಿ ಸೊಸೆ ಅಂತ. ಅವಳು ನನ್ನ ಶತ್ರು. ಈ ಊರ್ನಾಗೆ ಇರಬಾರ್ದು ಅಂತ ಬಯಸ್ತವಳು ನಾನು. ಅಂಥದ್ರಾಗೆ ನಮ್ಮಟ್ಟಿಗೆ ಬಂದು ಸೇರ್ಕೊಂಡವಳೆ. ಅದನ್ನೇ ನನ್ನಿಂದ ತಡ್ಕೊಳಕ್ ಆಯ್ತಾ ಇಲ್ಲ. ಇನ್ನ ಅವಳನ್ನ ನನ್ನ ಅಟ್ಟಿ ಸೊಸೆ ಅಂತ ಒಪ್ಕೋಬೇಕಾ? ಅದು ಈ ಜನ್ಮದಾಗ ಸಾಧ್ಯ ಇಲ್ಲ. ಇವತ್ತೇನೋ ಕೋಪದಲ್ಲಿ ಹಾಗಂತೀರ. ಇವತ್ತಲ್ಲ ನಾಳೆ ಆ ಕೋಪ ಕರಗಲೇಬೇಕಲ್ವಾ? ಕೋಪ ಕರಗಿ ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೇಬೇಕಲ್ವಾ? ಅದ್ರ ಬದಲು ಈಗಲೇ ಇಲ್ಲ. ನನಗೂ ಶ್ರೀರಂಗಂಟ ಈ ಅಟ್ಟಿಗೆ ಅವಳು ಹಿರಿ ಸೊಸೆ ಆಗಕ್ಕಿಲ್ಲ. ನಾನು ಅವಳಿಗೆ ಸೊಸೆ ಸ್ಥಾನ ಕೊಡಕ್ಕಿಲ್ಲ. ನಮಗ್ ಗೊತ್ತಿಲ್ಲದೆ ಎಲ್ಲೋ ನನ್ನ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಬಿಟ್ರೆ ಅವಳು ನನ್ನ ಮಗನ ಏನ್ರಾಗೋಯ್ತಾಳ? ಈ ಅಟ್ಟಿಗೆ ಸೊಸೆ ಆಗ್ಬಿಡ್ತಾಳ? ಏನ್ ಯೋಗ್ಯತೆ ಐತೆ ನನ್ನ ಸೊಸೆ ಆಗಕ್ಕೆ ಅವಳಿಗೆ? ಓದ್ದವ್ರ ಮುಖ ಕಂಡೇನೆ ನನಗಾಗಕ್ಕಿಲ್ಲ. ಅದ್ರಲ್ಲೂ ಊರವ್ರ ಮುಂದೆ ನನ್ನ ಮರ್ವಾದೆ ತೆಗ್ದವಳು. ಇವಳನ್ನ ನನ್ನ ಸೊಸೆ ಅಂತ ಒಪ್ಕೊಡ್ರೆ ನಾನು ಬದುಕಿದ್ದು ಸತ್ತಂಗೆ. ನೀವ್ ಹೇಳೋದು ಸರಿ ಅತ್ತೆವಾ. ಆದ್ರೆ ಇದರಲ್ಲಿ ಅಕ್ಷರದ್ ಮಾತ್ರ ತಪ್ಪು ಅಂತೀರಾ? ನಿಮ್ಮ ಮಗಂದು ತಪ್ಪಿಲ್ವಾ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಅವ್ವ, ನನ್ನ ಮದುವೆ ಆಗೋಗೈತೆ. ಈಗಾಗಲೇ ತಾಳಿನೂ ಕೊಟ್ಬಿಟ್ಟಿವಿ. ಇವರು ಯಾವಳು ಅಲ್ಲ. ಇವರು ನಾನು ಪಿರುತಿ ಮಾಡೋ ಜೀವ. ನನ್ನ ಪ್ರಾಣಕ್ಕಿನ್ನ ಹೆಚ್ಚಾಗಿ ಪಿರುತಿ ಮಾಡ್ತೀವಿ. ಟೀಚರಮ್ಮ ತಾಳಿ ಕಟ್ಟು ಅಂತ ಕೇಳಿಲ್ಲ, ನಾನೇ ಕಟ್ಟಿದ್ದು. ಇದೇನ್ರಿ ನಮ್ಮ ಮಗಳ ಜೀವನ ಹೇಗಾಗೋಯ್ತು? ಆ ಭುವನೇಶ್ವರಿ ಮಾತು ಕೇಳ್ತಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ ರೀ. ಅಯ್ಯೋ, ಅಕ್ಕ ಆ ಮನೆ ಸೊಸೆ ಆಗಿ ಹೋದ್ಲು. ನಂಗದ್ರಿಂದ ಪ್ಲಸ್ ಆಗುತ್ತೆ ಅನ್ಕೊಂಡ್ರೆ ಮೈನಸ್ ಆಗೋ ಹಾಗಿದ್ಯಲ್ಲಪ್ಪ. ಅವಳು ಸೊಸೆ ಆಗಿರೋದಕ್ಕೆ ಇಷ್ಟು ಉರ್ಕೊಂಡಿದ್ದಾಳೆ. ಇನ್ ನಾನ್ ಸೊಸೆ ಆದ್ರೆ ಸಹಿಸ್ಕೋತಾಳ ಆ ಭುವನೇಶ್ವರಿ? ರಾಮು, ಹೆದರ್ಕೋಬೇಡ, ಏನೂ ಆಗಲ್ಲ. ಅಯ್ಯೋ ದೇವ್ರೆ, ಆ ಭುವನೇಶ್ವರಿ ಬಾಯಿ ಬಿಟ್ಟು ಹೇಳಿದ್ಲು, ಸಿಂಹದ ಗುಹೆಗೆ ಬಂದಿರೋ ಜಿಂಕೆ ಯಾವತ್ತೂ ಜೀವಂತವಾಗಿ ಹೋಗಲ್ಲ ಅಂತ. ಅವಳು ಏನಾದ್ರೂ ನಮ್ಮ ಮಗಳನ್ನ ಸಾಯಿಸ್ಬಿಟ್ರೆ ಏನ್ರಿ ಮಾಡೋದು? ಈಗಾಗಲೇ ಒಬ್ಬ ಮಗಳನ್ನ ಕಳ್ಕೊಂಡು ಒದ್ದಾಡ್ತಾ ಇದೀವಿ. ಎಲ್ಲಿ ಅಮೃತಾಗ ಆದ್ಗತಿನೇ ಅಕ್ಷರಾಗೂ ಆಗತ್ತೋ ಅಂತ ಭಯ ಆಗ್ತಿದೆ ರೀ. ಶಾಮು, ನೀನ್ ಭಯ ಪಡ್ಬೇಡ್ವೆ. ನಮ್ಮ ಅಕ್ಷರ ಧೈರ್ಯವಂತೆ. ಎಲ್ಲವನ್ನೂ ಧೈರ್ಯವಾಗಿ ಎದುರಿಸ್ತಾಳೆ, ಗೆಲ್ತಾಳೆ. ಗೆದ್ದೋರ್ತಾಳೆ ಅನ್ನೋಕೆ ಇದು ಪಂದ್ಯ ಅಲ್ಲ ರೀ. ಜೀವನ, ಬದುಕು, ಸಂಸಾರ ಪ್ರತಿದಿನದ ಗುತ್ತಾಟ ರೀ. ಕೆಲಸ ಮಾಡೋ ಜಾಗದಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಕೆಲಸ ಬಿಟ್ಟು ಮನೇಲಿ ಬಂದು ಗುತ್ಕೋಬಹುದು. ಆದ್ರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಇವಳು ಏನ್ ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ ರೀ? ರೀ, ನನ್ನ ಮಾತು ಕೇಳ್ರಿ, ನಮ್ಮ ಮಗಳನ್ನ ಮನೆಗೆ ಕರ್ಕೊಂಡ್ ಬಂದ್ಬಿಡೋಣ. ಅವಳು ಅಷ್ಟು ಸುಲಭವಾಗಿ ಬರ್ತಾಳೇನೆ? ಅವಳು ಬರಲ್ಲ ಅಂತಾಳೆ. ಹಾಗಂತ ನಾವು ಸುಮ್ಮನೆ ಇರಕ್ಕಾಗತ್ತಾ? ಬಲ್ವಂತ ಮಾಡಿ ಆದ್ರೂ ಅವಳನ್ನ ನಮ್ಮ ಮನೆಗೆ ಕರ್ಕೊಂಡ್ ಬರೋಣ ರೀ. ನನ್ನ ಮಗಳು ಗಂಡನ್ ಬಿಟ್ಟೋಳು ಅಂತ ಅನಿಸ್ಕೊಂಡ್ರು ಪರವಾಗಿಲ್ಲ ರೀ. ಆದ್ರೆ
ಅವಳು ಜೀವ ಬಿಡೋದು ಮಾತ್ರ ಬೇಡ ರೀ. ಶಾಮು 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 ಅಕ್ಷರ ಹಿಡಿದ ಹಠ ಬಿಡಲ್ಲ ಕಡೆ. ನಾವು ಸ್ಕೂಲ್ಗೆ ಹೋಗ್ಬೇಡ ಅಂತ ಅಷ್ಟೆಲ್ಲ ಕೇಳ್ಕೊಂಡ್ವಿ, ಅವಳು ನಿಲ್ಸಿದ್ಲಾ? ನೋಡು, ನೀನು ಹೆದರ್ಕೋಬೇಡ, ಧೈರ್ಯವಾಗಿರು. ಅವಳು ಸೇರ್ಗೆ ಸವಾ ಸೇರಾಗಿ ನಿಲ್ತಾಳೆ. ಯಾವುದೇ ಕಾರಣಕ್ಕೂ ಸೋಲೊಪ್ಕೊಳ್ಳೋದಿಲ್ಲ. ಅಯ್ಯೋ, ಇದೆಲ್ಲ ಮಾತುಗಳು ಕೇಳೋಕೆ ಚಂದ ರೀ. ಅವಳು ಎದುರು ಹಾಕೋತಿರೋದು ಆ ಭುವನೇಶ್ವರಿನ. ಇವಳು ಸ್ಕೂಲ್ ಟೀಚರ್ ಆಗಿದ್ದಾಗ್ಲೇ ಅವಳು ಇವಳಿಗೆ ಅಷ್ಟು ಕಾಟ ಕೊಟ್ಲು. ಈಗ ಅವಳ ಮಗನ ಮದುವೆ ಆಗಿದ್ದಾಳೆ ರೀ. ಸುಮ್ಮನೆ ಬಿಡ್ತಾಳ ರೀ ಅವಳು. ಅಯ್ಯೋ, ಇದೊಳ್ಳೆ ಸರಿ ಆಯ್ತು. ನಮ್ಮ ಅಕ್ಕ ಯಾರಾದ್ರೂ ತಾಳಿ ಕಟ್ಟು ಅಂತ ರುದ್ರನ್ ಮುಂದೆ ಹೋಗಿ ನಿಂತಿದ್ಲ. ಅವಳೇ ತಾನೇ ಕಟ್ಟಿದ್ದು, ಅದಕ್ಕೆ ಅವಳೇನ್ ಮಾಡಕ್ಕಾಗತ್ತೆ? ದೊಡ್ಡವ್ರ ವರ್ಷನೇ ಆಗಮ್ಮ. ಅವರೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ನಮ್ಮಂತವ್ರೆ ಅನ್ಭವಿಸ್ಬೇಕು.